ಒಂದು ನಂಬಿಕೆಗೆ ಅನೇಕರು ದುಬೈಗೆ ಹೋಗಿ ಚಿನ್ನ ಕೊಂಡ್ಕೊಂಬರ್ತಕ್ಕಂಥ ಪ್ರತೀತಿ ನಮ್ಮಲ್ಲಿದೆ. ಬಟ್ ಭಾರತದ ಚಿನ್ನ ಚಿನ್ನಕ್ಕಿರ್ತಕ್ಕಂಥ ವ್ಯತ್ಯಾಸ ಕೆಲವರು ಹೇಳೋದೇನು ಅಂತ ಹೇಳಿದ್ರೆ, ಅದು ಜಿಂಕ್ ಮಿಕ್ಸ್ ಮಾಡ್ತಾರೆ, ಅದರಲ್ಲಿ ಸ್ವಲ್ಪ ಹಳದಿ ಜಾಸ್ತಿ ಇರುತ್ತೆ. ಭಾರತವರು ಕಾಪರ್ ತಾಮ್ರ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ತಾರೆ. ಈ 916 ಅಂದರೆ 916 1000 ಗ್ರಾಮ್ ಚಿನ್ನದಲ್ಲಿ 916 ಗ್ರಾಮ್ ಚಿನ್ನದಷ್ಟು ಅಪ್ಪಟ ಅಪರಂಜಿ ಚಿನ್ನ. ಉಳಿದದ್ದು ಆ ಚಿನ್ನವನ್ನು ಸ್ಟ್ರೆಂಥನ್ ಮಾಡ್ಲಿಕ್ಕೆ ಬಳಸಿರ್ತಕ್ಕಂಥ ಕಾಪರ್ ಪ್ರಮಾಣ ಅಂತ ಹೇಳಿ. ಯಾವ್ದು ನಿಜ ಇದರಲ್ಲಿ? ಸರ್, ಈಗ ದುಬೈ ತುಂಬಾ ಚೆನ್ನಾಗಿ ಪ್ರಶ್ನೆ ಮಾಡಿದಾರ ನೀವು. ಎಲ್ಲಾ ಗ್ರಾಹಕರ ಜಾಗೃತ ಆಗುವಂತ ಕೆಲಸ ಮಾಡ್ಬೇಕಂದ್ರೆ ದುಬೈದಲ್ಲಿ ಏನ್ ಚಿನ್ನ ಸಿಗತ್ತಲ್ಲ ಅದು ಕಡಿಮೆಗೆ ಸಿಗತ್ತೆ, ಅಲ್ಲಿದ ಮೇಕಿಂಗ್ ಚಾರ್ಜ್ ಕಡಿಮೆ ಇರುತ್ತೆ ಅನ್ನುವಂತ ಏನು ಭ್ರಮೆ ಇದೆ ಅಲ್ಲ, ಅದು ನಾನು ಸುಮಾರು ಒಂದು 5-6 ಸಲ ದುಬೈಗೆ ಹೋಗಿದ್ದೀನಿ. ರೀಸೆಂಟ್ಲಿ ಮೊನ್ನೆ 3 ತಿಂಗಳ ಹಿಂದೆನೂ ಹೋಗಿದ್ದೀನಿ ಫ್ರೆಂಡ್ಸ್ ಜೊತೆಗೆ. ನಾವು ಆಭರಣ ಮಳಿಗೆಗೆ ಹೋದ್ವಿ. ನಾವು ರೇಟ್ 1,000-1,500 ರೂಪಾಯಿ ಅಷ್ಟೇ ನಿಮ್ಗೆ ದುಬೈದಲ್ಲಿ ಕಡಿಮೆ ಸಿಗತ್ತೆ. ಬಟ್ ಮೇಕಿಂಗ್ ಚಾರ್ಜ್ 10 ಗ್ರಾಮಿಗೆ ಕಂಪೇರ್ ಟು ಇಂಡಿಯಾ ಮೇಕಿಂಗ್ ಚಾರ್ಜ್ ಲಿಂದ 15,000 ರೂಪಾಯಿವರೆಗೂ ಮೇಕಿಂಗ್ ಚಾರ್ಜ್ ಅಲ್ಲಿ ತುಂಬಾ ಹೆಚ್ಚಿಗೆ ಇದೆ. ಯಾಕೆ ಮೇಕಿಂಗ್ ಚಾರ್ಜ್ ದಲ್ಲಿ ಕಾಂಪ್ರಮೈಸ್ ಇಲ್ಲ. ಅವರು ರೇಟ್ ನಲ್ಲಿ ನಿಮ್ಗೆ 1,000-1,200 ರೂಪಾಯಿ ಕಡಿಮೆ ಇಟ್ಟಿರ್ತಾರೆ. ಬಟ್ ಮೇಕಿಂಗ್ ಚಾರ್ಜ್ ಗಗನಕ್ಕೆ ಇರ್ತದ. ನಾವು ಕಂಪ್ಯಾರಿಸನ್ ಮಾಡಿದ್ವಿ ಎಲ್ಲ, ಆದ್ರೆ ಬಟ್ ನಮ್ಗೆ ಗೊತ್ತಾಯ್ತು ಒಂದು ತೊಲೆಗೆ 15,000 ರೂಪಾಯಿ ದುಬೈದಲ್ಲಿ ನಮ್ಗೆ ದುಬಾರಿ ಆಯ್ತು ಅಂತ. ದುಬೈನಲ್ಲಿ ದುಬಾರಿ ಆಯ್ತು ಅದು ಅಂತ. ದುಬೈದಲ್ಲಿ ನಮ್ಗೆ ದುಬಾರಿ ಕಂಪಲ್ಸರಿ ಇದೆ. ಯಾಕಂದ್ರೆ ದುಬೈ ಚಿನ್ನ ಅನ್ನುವಂತದ್ದು ಅಷ್ಟೇ, ಆ ಹೊಳಪು ಒಂದು ಚಿನ್ನ ಇದೆ. ಅದು ಶ್ರೀಧರ್ ಅವರೇ, ಅದೇನಂತೆ ಗೊತ್ತಾ, ಅದು ಅವರು ಗಟ್ಟಿ ಚಿನ್ನದ ಜೊತೆಗೆ ಸ್ವಲ್ಪ ಮೃದು ಇರುತ್ತಲ್ಲ, ಅದು ಆಭರಣ ಆಗಬೇಕು ಅಂದಾಗ ಜಿಂಕ್ ಮಿಕ್ಸ್ ಮಾಡ್ಕೊಳ್ತಾರಂತೆ. ಜಿಂಕಿನ ಗುಣ ಸ್ವಲ್ಪ ಜಾಸ್ತಿ ಹೊಳಿತಿರುತ್ತೆ. ನಮ್ಮಲ್ಲಿ ತಾಮ್ರ ಮಿಕ್ಸ್ ಮಾಡ್ತಾರೆ. ಈಗ 1000 ಗ್ರಾಮ್ಗೆ 916 ಗ್ರಾಮ್ ಮಾತ್ರ ಅಪ್ಪಟ ಅಪರಂಜಿ ಚಿನ್ನ ಇರುತ್ತೆ. ಅದರಲ್ಲಿ ಉಳಿದಂಥ 84 ಗ್ರಾಮ್ ನಾವು ತಾಮ್ರ ಮಿಕ್ಸ್ ಮಾಡಿರ್ತೀವಿ ಅಂತ 1000 ಗ್ರಾಮ್ ಚಿನ್ನಕ್ಕೆ. ಅದಕ್ಕೆ 916 ಅಂತ ಹೇಳಿ ಇರೋದು. ಇದು ತಾಮ್ರ ಬಳಸಿ ಇದು ಅಷ್ಟೇ ಕ್ವಾಲಿಟಿಯ ಚಿನ್ನವೇ, ಆದರೆ ಹೊಳಪಿನ ವಿಚಾರ ಸ್ವಲ್ಪ ವ್ಯತ್ಯಾಸ ಬರುತ್ತಲ್ಲ, ಅದಕ್ಕೆ ದುಬೈ ಚಿನ್ನ ಅಂದ್ರೆ ಚೆನ್ನಾಗಿ ಹೊಳಿತಿದೆ ಅಂತ ಹೇಳಿ ಜನಗಳಿಗೆ ಆ ಕಲ್ಪನೆ ಇರೋದು. ನಿಮಗೆ ಜಿಂಕ್ ಆದ್ರೂ ಬಳಸಿ, ತಾಮ್ರ ಆದ್ರೂ ಬಳಸಿ, ಬಟ್ ಈಗ ಕಂಪಲ್ಸರಿ HID ಅನ್ನುವಂತದೇ 916 ಬಂದಿದೆ. ನಿಮ್ಗೆ ಕಂಪಲ್ಸರಿ ಗವರ್ಮೆಂಟ್ ಬಿಲ್ಡಿಂಗ್ ನಲ್ಲಿ ನಮ್ಮಲ್ಲಿ ಕಂಪಲ್ಸರಿ BIS ಹಾಲ್ಮಾರ್ಕ್ ಇದ್ದೇ ಇರ್ತದ. ಯಾವ್ದು ಹೊಳಪು ಯಾವ್ದ್ರಲ್ಲೂ ಹೆಚ್ಚು ಕಡಿಮೆ ಇರೋಂಗಿಲ್ಲ. ಬಟ್ ಜನ ಮರಳೋ ಜಾತ್ರೆ ಮರಳೋ ಸಿದ್ಧಲಿಂಗೇಶ್ವರ ಅನ್ನುವಂತದ್ ಏನು ಒಂದು ಮಾತಿದೆ. ನಾನು ಹೊರಗಡೆ ಹೋಗಿ ತಗೊಂಡ್ ಬಂದೆ, ನಾನ್ ದುಬೈನಲ್ಲಿ ತಗೊಂಡ್ ಬಂದೆ, ಅಲ್ಲಿ ದುಬೈನಲ್ಲಿ ಟೋಪಿ ಹಾಕಿಸ್ಕೊಳೋ ಕೆಲಸ ಇರ್ತದ ವಿನಃ ಬೇರೆ ಯಾವ್ದು ಕೆಲಸ ಇರಂಗಿಲ್ಲ. ಯಾಕಂದ್ರೆ ನಾವು ಸಾಕ್ಷಾತ್ ನಾವು ನೋಡಿದೇವಿ, ಈಗ ನಮಗೆ ಅನುಭವ ಇದೆ. ಬಟ್ ನನ್ನ ಸ್ನೇಹಿತರು ಸುಮಾರು ನನ್ನ ಒಂದು 15-20 ಜನ ನನ್ನ ಸ್ನೇಹಿತರ ಜೊತೆ ಅವಾಗ ಗೊತ್ತಾಗಿದೆ. ಕೇಶವ್ ಸರ್ ಏನೋ ಹೇಳಕ್ ಹೋದ್ರಿ, ದುಬೈಗೆ ಹೋಗಿ ಯಾಮಾರಿದ್ದಾರೆ ಸರ್ ಕೇಶವ್ ಸರ್? ಇಲ್ಲ, ದುಬೈಗೆ ಹೋಗಿದ್ ನಾನು ಅಮಾರಿಲ್ಲ, ಭಾರತದಲ್ಲೂ ಅಮಾರಿ ಇದ್ದೀನಿ. ಒಂದ್ ವೇಳೆ ಅಲ್ಲ ಅಮಾರೋರು ಇಲ್ಲೂ ಅಮಾರ್ತಾರೆ, ಅದ್ರಲ್ಲಿ ಏನಿಲ್ಲ. ಅದ್ರಲ್ಲಿ ಏನಿಲ್ಲ. ಒಂದು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾಳಿನ ಬಜೆಟ್ ಅಲ್ಲಿ ಅಂತ ಒಂದು ಮಾತನ್ನ ಹೇಳಕ್ಕೆ ಕೈ ಎತ್ತಿದೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ನಾಳೆಯ ಬಜೆಟ್ ಅಲ್ಲಿ ನಮ್ಗೆ ಈಗ ಈ ಟ್ಯಾರಿಫ್ಸ್ ಇದರಿಂದ ನಾವು ಹೊಡೆತದಿಂದ ಪಾರಾಗ್ಲಿಕ್ಕೆ ಏನೇನು ಎಕ್ಸ್ಪೋರ್ಟ್ ಪ್ರಮೋಷನ್ ಮಾಡ್ಬೋದು ಅದನ್ನ ಒಂದ್ ಮಾಡ್ಬೋದು. ಎರಡನೇದು ಡಿಫೆನ್ಸ್ಗೆ ಹೆಚ್ಚು ಹಣವನ್ನ ಇದಕ್ಕೆ ವಿನಿಯೋಗ ಮಾಡ್ಬೋದು. ಯಾಕಂತಂದ್ರೆ ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ತರ ಒಂದು ನಡೀತಾ ಇದೆ ಅನ್ನೋದಕ್ಕೆ ಕಾರಣಕ್ಕಾಗಿ ಡಿಫೆನ್ಸ್ಗೆ ಅಲೋಕೇಶನ್ ಪ್ರತಿ ಬಜೆಟ್ ಅಲ್ಲೂ ಜಾಸ್ತಿ ಆಗ್ತದೆ. ನಾಳೆ ಮತ್ತೆ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಏನು ಅಂತಂದ್ರೆ ಈ ಆಟೋ ಸೆಕ್ಟರ್, MSME, ಯಾಕಂದ್ರೆ ನಮ್ಗೆ ಅದು ಅವುಗಳೇ ತುಂಬಾ ಮೇನ್ ಕಾರಣ. ಮತ್ತೆ ಯುವಕರಿಗೆ ಸ್ಕಿಲ್ಲಿಂಗು, ಎಜುಕೇಶನ್, ಹೆಲ್ತ್ ಇದು ರೆಗ್ಯುಲರ್ ಆಗಿ ಇರುವಂತ ಇದನ್ನ ನೋಡ್ಬೋದು. ಮತ್ತೆ ಕ್ಯಾಪೆಕ್ಸ್ ಇನ್ವೆಸ್ಟ್ಮೆಂಟ್ ಏನ್ ಸರ್ಕಾರ ಹೂಡಿಕೆ ಮಾಡುತ್ತೆ, ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮತ್ತೆ ನನ್ನ ಪ್ರಕಾರ ಒಂದು 13 ಲಕ್ಷ ಕೋಟಿಯಷ್ಟು ಈ ಸರಿ ಆಗ್ಬೋದು. ಲಾಸ್ಟ್ ಟೈಮ್ 11.1 lakh crores ಇತ್ತು. ಈ ಸರಿ ಒಂದು 13 to 14 lakh crores ಮಾಡಿದ್ರೆ ಭಾರತದ ಆರ್ಥಿಕತೆಯ ಬಗ್ಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಎಕನಾಮಿಕ್ ಸರ್ವೆ ಮೊನ್ನೆ ಬಂದಿದೆ, ಅದು 7 to 7.5% ಗ್ರೋತ್ ಇರುತ್ತೆ ಅಂತ ಅವರು ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಇಂಬು ಕೊಟ್ಟು ಇನ್ನಷ್ಟು ಅದನ್ನ ಹೆಚ್ಚಿಸ್ಲಿಕ್ಕೆ ಸಹಾಯ ಆಗತ್ತೆ ಅಂತ ನನ್ಗನ್ಸುತ್ತೆ. ಇವೆಲ್ಲವನ್ನ ಮಾಡ್ಲಿ ಅನ್ನುವಂಥದ್ದು ನಮ್ಮ ಆಶಯ. ಥ್ಯಾಂಕ್ ಯು ಕೇಶವ್ ಸರ್, ಥ್ಯಾಂಕ್ ಯು ಶ್ರೀಧರ್ ಡಬಾಸ್ಕರ್ ಅವರೇ, ಥ್ಯಾಂಕ್ ಯು ಪ್ರವೀಣ್ HN ಅವರೇ. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನೋಡೋಣ, ಚಿನ್ನ ಬೆಳ್ಳಿ ನಾವು ಹೂಡಿಕೆದಾರರ ವಿಚಾರದಲ್ಲಿ ನೋಡೋದು ಇನ್ನು ಸ್ವಲ್ಪ ಏರ್ಲಪ್ಪ ಅಂತ ಅನಿಸುತ್ತೆ. ಯಾರಾದರೂ ಮದುವೆಗಳು ಅಥವಾ ಒಂದಷ್ಟು ಮನೇಲಿ ಫಂಕ್ಷನ್ ಇದೆ, ಅದಕ್ಕೇನೋ ಕೊಂಡ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಸ್ವಲ್ಪ ಇಳಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಕಡೆ ಅನಿಸುತ್ತೆ. ಎರಡು ಬ್ಯಾಲೆನ್ಸ್ ಆಗಲಿ. ಒಂದು ಕಡೆ ಅತಿಯಾದಂಥ ಏರಿಕೆ ಕೂಡ ಒಳ್ಳೆಯದಲ್ಲ.
ಅದು ಏನಾದರೂ ಕೂಡ ಅತಿಯಾದರೆ ಅಮೃತ ವಿಷ ಅಂತಾರಲ್ಲ, ಅಥವಾ ಅಂಥ ಏರಿಕೆಯೂ ಬೇಡ, ತೀರಾ ಯಾರಿಗೋ ಲಾಸ್ ಆಗುವಂಥ ಇಳಿಕೆಯೂ ಬೇಡ, ಒಂದು ಆ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.